ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಬಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶಿವನನ್ನು ಗೌರವಿಸಲು ಮೀಸಲಾಗಿರುವಂಥ ಶಿವರಾತ್ರಿ ಹಬ್ಬ ಯಾವ ದಿನ ಬಂದಿದೆ, ಯಾವ ಶುಭ ಸಮಯದಲ್ಲಿ ಪೂಜೆ ಮಾಡಬೇಕು, ಶಿವರಾತ್ರಿ ಹಬ್ಬದ ಮಹತ್ವ ಏನು, ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹಾಶಿವರಾತ್ರಿಯಲ್ಲಿ ಪ್ರತಿ ವರ್ಷ ಶಿವನ ಆರಾಧನೆ ಮಾಡ್ತೀವಿ. ಮಹಾಶಿವರಾತ್ರಿಯನ್ನು ಫಾಲ್ಗುಣ ಮಾಸದ ಮಾಸಿಕ ಶಿವರಾತ್ರಿಯಂದು ಆಚರಣೆ ಮಾಡಲಾಗುತ್ತೆ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ 14ನೇ ದಿನದಂದು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಈ ದಿನ ವಿಶೇಷವಾಗಿ ಶಿವ ಮತ್ತು ಪಾರ್ವತಿಯನ್ನು ಪೂಜಿಸಲಾಗುತ್ತೆ. ಮಹಾಶಿವರಾತ್ರಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಫೆಬ್ರವರಿ 26 ಬುಧವಾರದಂದು ಬೆಳಗ್ಗೆ 11:08 ಪ್ರಾರಂಭ ಆಗುತ್ತೆ. ಹಾಗೆ 2025 ಫೆಬ್ರವರಿ 27 ಗುರುವಾರದಂದು ಬೆಳಗ್ಗೆ 8:54 ಕೊನೆಗೊಳ್ಳುತ್ತೆ. ಮಹಾಶಿವರಾತ್ರಿಯನ್ನು ಫೆಬ್ರವರಿ 26 ಬುಧವಾರದಂದು ಆಚರಣೆ ಮಾಡಬೇಕು. ಶಿವರಾತ್ರಿ ಬಂದು ಹಗಲು ರಾತ್ರಿ ಪೂಜೆ ಮಾಡುವಂತಹ ಹಬ್ಬ. 26ನೇ ತಾರೀಕು ಬುಧವಾರದಂದು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಶುಭ್ರಗೊಳಿಸ್ಕೊಳ್ಬೇಕು. ನಂತರ ಶಿವ ಪಾರ್ವತಿ ಆರಾಧನೆ ಮಾಡಬೇಕು. ಈ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಬೇಕಾಗುತ್ತೆ. ಈ ದಿನ ರಾತ್ರಿ ಪೂಜೆಗೆ ಹೆಚ್ಚಿನ ಮಹತ್ವ ಇರುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಶಿವನ ದೇವಾಲಯಗಳಲ್ಲಿ ಇಡೀ ರಾತ್ರಿ ಪೂಜೆಗಳನ್ನು ಸಲ್ಲಿಸಲಾಗುತ್ತೆ. ಶಿವ ಪಾರ್ವತಿಗೆ 4 ಪೂಜೆಗಳನ್ನು ಸಲ್ಲಿಸಬೇಕಾಗುತ್ತೆ. ಮೊದಲನೇ ಪೂಜೆ ಫೆಬ್ರವರಿ 26 ಸಂಜೆ 6:24 ರಾತ್ರಿ 9:32 ಇರುತ್ತೆ. ಎರಡನೇ ಪೂಜೆ ಫೆಬ್ರವರಿ 26 ರಾತ್ರಿ 9:32 ಫೆಬ್ರವರಿ 27 ಬೆಳಗ್ಗೆ 12:39 ಮಾಡಬೇಕಾಗುತ್ತೆ. ಹಾಗೆ ಮೂರನೇ ಪೂಜೆ ಬಂದು ಫೆಬ್ರವರಿ 27 ಬೆಳಗ್ಗೆ 12:39 ಬೆಳಗ್ಗೆ 3:46 ಸಲ್ಲಿಸಬೇಕು. ನಾಲ್ಕನೇ ಪೂಜೆ ಹಾಗೆ ಕೊನೆಯ ಪೂಜೆ ಬಂದು ಫೆಬ್ರವರಿ 27 ಬೆಳಗ್ಗೆ 3:46 ಬೆಳಗ್ಗೆ 6:53 ಇರುತ್ತೆ. ಈ 4 ಪೂಜೆಗಳನ್ನು ದೇವಸ್ಥಾನಗಳಲ್ಲಿ ಸಲ್ಲಿಸಲಾಗುತ್ತೆ. ಈ 4 ಪೂಜೆಗಳಲ್ಲಿ ಯಾವುದಾದ್ರೂ ಒಂದು ಪೂಜೆಗಳಲ್ಲಿ ಭಾಗಿಯಾಗೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಉಪವಾಸ ಇರೋರು ಮನೆಯಲ್ಲಿ ಸಹ ಈ ಪೂಜೆಗಳನ್ನು ಸಲ್ಲಿಸ್ಬೋದು. ಹಾಗೆ ಪಾರಾಯಣ ಸಮಯ ಬಂದು ಫೆಬ್ರವರಿ 27 ಗುರುವಾರ ಬೆಳಗ್ಗೆ 6:53 ಬೆಳಗ್ಗೆ 8:55 ಉಪವಾಸ ಮುರಿಬೋದು. ಈ ದಿನ ಎಲ್ಲ ಶಿವನ ದೇವಾಲಯಗಳಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ ಮಾಡ್ತಾರೆ. ಆದಷ್ಟು ಈ ದಿನ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ. ಇನ್ನು ಶಿವರಾತ್ರಿ ಪೂಜೆ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿ ಉಪವಾಸ ಇರಬೇಕು, ಶಿವರಾತ್ರಿಯ ಮಹತ್ವ ಏನು, ವಿಶೇಷವಾಗಿ ಮಾಡುವಂಥ ದೀಪಾರಾಧನೆ ಎಲ್ಲ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನೋಡೋದಾದರೆ